ಸೌದತ್ತಿ ಎರಟರು 9ನೇ ಶತಮಾನದಲ್ಲಿ ಈ ಕೋಟೆಯನ್ನು ನಿರ್ಮಿಸುತ್ತಾರೆ. ಇದು ಪರಶುರಾಮನ ಪಾದರಕ್ಷೆಯ ಸ್ಥಳ. ಇಲ್ಲಿ ಬರುವಂತಹ ಭಕ್ತಾದಿಗಳು ಪರಶುರಾಮನ ಪಾದೆಯ ಆಶೀರ್ವಾದವನ್ನು ಪಡೆದುಕೊಂಡು ಇಲ್ಲಿ ಹೋಗುತ್ತಾರೆ. ಸೌದತ್ತಿ ಎರಟರು 9ನೇ ಶತಮಾನದಲ್ಲಿ ಈ ಕೋಟೆಯನ್ನು ನಿರ್ಮಿಸುತ್ತಾರೆ. ಈ ಕೋಟೆಯ ದ್ವಾರಕ ಬಾಗಿಲು. ಕೋಟೆಯು ಒಳಗಿನಿಂದ ಹಾವಿನ ಆಕಾರದಲ್ಲಿದೆ. ಈ ಕೋಟೆಯು ಸರಿಸುಮಾರು 40 ಎಕರೆ ಜಮೀನಿನಲ್ಲಿ ಹೊಂದಿದೆ. ಇದು ಅತಿ ದೊಡ್ಡ 1200 ವರ್ಷದ ಕೋಟೆಯಾಗಿದೆ. ಎರಟರ ನಂತರ ಈ ಅರಮನೆಯ ಅನೇಕ ಅರಸರು ಆಳುತ್ತಿದ್ದರು ಮತ್ತು ಅನೇಕ ಅರಸರು ಇದನ್ನು ವಶಪಡಿಸಿಕೊಂಡರು. ಕೊನೆಗೆ 1734ಕ್ಕೆ ಜಯಗೊಂಡ ದೇಸಾಯಿ ಆಡಳಿತಕ್ಕೆ ಬಂದಾಗ ಸೌದತ್ತಿಯನ್ನು ರಾಜಧಾನಿ ಮಾಡಿಕೊಳ್ಳುತ್ತಾರೆ. ಮೊದಲೆಲ್ಲ ಪರಸಗಡೆ ಎಂದು ಹೆಸರಿತ್ತು. ಆಮೇಲೆ ಸೌದತ್ತಿಗೆ ಪರಸಗಡೆ ಎಂದೇ ಕರೆಯುತ್ತಿದ್ದರು. ಈಗ ಸೌದತ್ತಿಗೆ ಪರಸಗಡೆ ಎಂದು ಕರೆಯುತ್ತಾರೆ. ಬಾದಾಮಿ ಚಾಲುಕ್ಯರ ನಂತರ ರಾಜವಂಶದ ಪತನದ ನಂತರ ರಾಯಗಢ ಇಲ್ಲಿಂದ ಶುರುವಾಯಿತು. ಇದೆಲ್ಲ ಮೊದಲು ಅರಮನೆಯಾಗಿತ್ತು. ಈ ಕಲ್ಲುಗಳನ್ನು ಈ ರೀತಿ ಇಟ್ಟಿರುವಂತಹ ವಿಶೇಷ ಏನೆಂದರೆ ತಮ್ಮ ಮನಸ್ಸಿನಲ್ಲಿ ಇರುವಂತಹ ಬೇಡಿಕೆಗಳು ಪೂರ್ಣವಾಗುತ್ತೆ ಎಂದು ಮೊದಲ ನಂಬಿಕೆ. ಅದು ಪೂರ್ಣವಾಗುತ್ತೆ ಎಂದರೆ 5 ಹುಣ್ಣಿಮೆ ಅಂದರೆ 5 ತಿಂಗಳು ತಾವು ಕಲ್ಲುಗಳನ್ನು ಜೋಡಿಸಿದಂಗೆ ಇರಬೇಕು. ಹಾಗೂ ಭಕ್ತಾದಿಗಳು ಪ್ರತಿ ತಿಂಗಳು ಹುಣ್ಣಿಮೆಗೆ ಬಂದು ಇದನ್ನು ನೋಡಿಕೊಂಡು ಹೋಗುತ್ತಾರೆ ಎಂದು ಭಕ್ತಾದಿಗಳು ಹೇಳುತ್ತಾರೆ. ಇಲ್ಲಿನ ಜನರು ಕೂಡ ಹೇಳುತ್ತಾರೆ ಹಾಗೆ.
ಪರಶುರಾಮ ಹೊಡೆದ ಬಾಣದಿಂದ ಈ ಕೊಳ ಉದ್ಭವವಾಯಿತು. ತನ್ನ ತಾಯಿಯ ರುಂಡವನ್ನು ಕಡೆದ ಪರಶುರಾಮ ತಪಸ್ಸು ಮಾಡಿದ ಈ ಪರಸಗಡ ಮತ್ತೆಲ್ಲಿ ಕಂಡು ಬಂಡೆ ಇದ್ದರೂ ವರ್ಷಕ್ಕೆ 365 ದಿನ ಈ ಕೊಳದಲ್ಲಿ ನೀರು ಬರುತ್ತದೆ. ಈ ನೀರು ಯಲ್ಲಮ್ಮ ದೇವಿ ದೇವಸ್ಥಾನದ ಗುಂಡಿಗೆ ಹೋಗುತ್ತೆ. ಇದು ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಎಲ್ಲದಕ್ಕೂ ನೀರು ಇದ್ದೇ ಇರುತ್ತೆ. ಜಮದಗ್ನಿ ತನ್ನ ಮಗ ಪರಶುರಾಮನನ್ನ ಅವನ ತಾಯಿಯ ರುಂಡವನ್ನು ಕಡೆಯಲು ಆಜ್ಞೆ ಮಾಡುತ್ತಾನೆ. ಆಗ ಪರಶುರಾಮ ತಾಯಿ ರೇಣುಕಾ ಯಲ್ಲಮ್ಮ ರುಂಡವನ್ನು ಕಡೆದು, ಪರಶು ಎಂದರೆ ಕೊಡಲಿ ಎಂದರ್ಥ, ತನ್ನ ಗುರು ಶಿವನಿಂದ ಕೊಡಲಿಯನ್ನು ಪಡೆದು ರಾಮನು ಪರಶುರಾಮ ಎಂದು ಕರೆದುಕೊಳ್ಳುತ್ತಾನೆ. ಪರಶುರಾಮನ ವಿಷ್ಣುವಿನ 6ನೇ ಅವತಾರ ಎಂದು ಕರೆಯುತ್ತಾರೆ. ತನ್ನ ತಾಯಿಯ ರುಂಡವನ್ನು ಕಡೆದ ನಂತರ ಜಮದಗ್ನಿ ಪರಶುರಾಮನಿಗೆ ವರ ಬೇಡುವಂತೆ ಕೇಳಿಕೊಳ್ಳುತ್ತಾನೆ. ಆಗ ಪರಶುರಾಮ ತಾಯಿ ರೇಣುಕಾ ಜೀವಂತವಾಗಲಿ, ತನ್ನ 4 ಮಂದಿ ಅಣ್ಣಂದಿರು ಮೊದಲು ಇದ್ದಂಗೆ ಆಗಲಿ ಮತ್ತು ತಂದೆ ಸಿಟ್ಟು ಬಿಡದೆಂದು ಕೇಳಿಕೊಳ್ಳುತ್ತಾನೆ. ಅದು ಕೇಳಿಕೊಂಡ ಹಾಗೆ ಜಮದಗ್ನಿ ಅನುಗ್ರಹಿಸುತ್ತಾನೆ. ಒಂದು ದಿನ ಕಾರ್ಯವಿರ್ಯಾರ್ಜುನ ಜಮದಗ್ನಿ ಆಶ್ರಮಕ್ಕೆ ಬಂದು ಅತಿಥಿ ಸತ್ಕಾರ ಪಡೆದುಕೊಂಡು ಅಲ್ಲಿ ಕಪಿಲೆಯನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಜಮದಗ್ನಿ ಒಪ್ಪದಿದ್ದಾಗ ಯುದ್ಧ ಮಾಡಿ ಜಮದಗ್ನಿಯನ್ನು ಕೊಲೆ ಮಾಡುತ್ತಾನೆ. ಇದನ್ನು ತಿಳಿದ ಪರಶುರಾಮ ಸಿಟ್ಟಿನಿಂದ ಮಹಾಶಪಥ ನಗರಕ್ಕೆ ಹೋಗಿ ಕಾರ್ಯವಿರ್ಯಾರ್ಜುನ 1,000 ತೋಳುಗಳನ್ನು ಕತ್ತರಿಸಿ 21 ಸಲ ಭೂಪ್ರದಕ್ಷಿಣೆ ಹಾಕಿ ಕ್ಷತ್ರಿಯರೆಲ್ಲರನ್ನು ಕೊಂದು ಅವರ ರಕ್ತದಿಂದ ಪಿತ್ರಾರ್ಪಣೆಯನ್ನು ಕೊಡುತ್ತಾನೆ. ಸೀತೆ ಕೂಡ ಮದುವೆ ಮಾಡಿಕೊಂಡ ಹಿಂತಿರುಗಿ ಶ್ರೀರಾಮನ ಕೊಡೆ ಸೆಣಸಿ ಸೋತು ತನ್ನಲ್ಲಿದ್ದ ವೈಷ್ಣವಿ ಧನಸ್ಸು ರಾಮನಿಗೆ ಕೊಡುತ್ತಾನೆ. ಈಗ ಪರಶುರಾಮ ಮಹಾಭಾರತದೊಳಗ ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ ಹಾಗೂ ಕರ್ಣ ಗುರುವಾಗಿದೆ. ಪರಶುರಾಮ ಚಿರಂಜೀವಿ ಆದ್ದರಿಂದ ಭೂಮಿಯ ಮೇಲೆ ಇನ್ನೂ ಜೀವಂತವಾಗಿರುವುದೆಂದು ಹಲವಾರು ನಂಬಿಕೆಯಾಗಿದೆ. ಸಜ್ಜನ ಪಥ ರಾಮಾಯಣದಂತೆ ಮಂಗಳ ಭವನ ಅಮಂಗಳಹಾರಿ ಅಧಿಪತಿ ದಶರಥ ಸುತಯುದಾರಿ ರಾಮ ಸೀತಾರಾಮ ಸೀತಾರಾಮ ಜಯ ಜಯ ರಾಮ ರಾಮ ಸೀತಾರಾಮ ಸೀತಾರಾಮ ಜಯ ಜಯ ರಾಮ. ಜನುಮ ಜನುಮದ ಸಾಗರದಲ್ಲಿ ರಾಮನೇ ಆದಿ ರಾಮನೇ ಹಾದಿ ಪ್ರೇಮ ಸುಧೆಯನು ಬೀರುವ ಮೂರ್ತಿ ರಾಮನೇ ಕೀರ್ತಿ ರಾಮ